1,000 ರೂಪಾಯಿ ನಾವು ಏನು ಕೇಳ್ಕೊಳ್ಳಿ. ಗುರುಳೆ ಒಂದ್ 2 ನಿಮಿಷ ಕಾಲ ಮಾತಾಡ್ಬೋದು ನಿಮ್ಮ ಹತ್ರ? ದೇವಸ್ಥಾನದಿಂದ ಎಷ್ಟು ದಿನದಿಂದ ಬರ್ತಾ ಇದ್ರಿ ದೇವಸ್ಥಾನಕ್ಕೆ? ಸುಮಾರು ಒಂದು ಹೆಚ್ಚು ಒಂದ್ ವರ್ಷದ ಮೇಲೆ ಆಗ್ತಾ ಬರ್ತಾ ಇದೆ. ಇಲ್ಲಿ ಮುಂಚೆ ಬರ್ತಿದ್ದಕ್ಕೂ ಇವಾಗ ಬರ್ತಿದ್ದಕ್ಕೂ ಏನ್ ವ್ಯತ್ಯಾಸ? ನಮ್ಗೆ ಪರವಾಗಿಲ್ಲ, ಕಷ್ಟಗಳು ಸ್ವಲ್ಪ ಇದಾವೆ. ಅಂದ್ರೆ ಯಾವ ತರ ರೀತಿಯಲ್ಲಿ? ಯಾವ ತರ ರೀತಿ ಅಂದ್ರೆ ಬಂದು ನಾವು ಏನೋ ನಮ್ ಕಷ್ಟ ಸುಖ ಹೇಳ್ಕೊಂಡು, ಏನಪ್ಪ ನಿಮ್ ಕಷ್ಟ ಸುಖ ಅಂದ್ರೆ ನೀನ್ ಅಂತ ಹೇಳ್ಕೊಂಡ ಆಯ್ತು ಹೋಗ್ರಪ್ಪ ಅಂದ್ರು. ಏನೋ 6 ಕಾಸಲ್ಲಿ ಹೋಗೋದಾ 3 ಕಾಸಿನಲ್ಲಿ ನಾವೇನು ಕೊಡಲ್ಲ, ನಾನು ಮಾಡ್ಕೊಟ್ಟಿದ್ದಾರೆ ಸ್ವಾಮಿ ಪರಮಾತ್ಮ ಕಾಣಿದ್ದಾನೆ. ಎಷ್ಟು ಖರ್ಚು ಮಾಡ್ಕೊಂಡ್ರಿ ನೀವು? ಏನು ಅತಿ ಜಾಸ್ತಿ ಏನು ಖರ್ಚು ಮಾಡಿ. ಆರೋಗ್ಯನೇ ಪರವಾಗಿಲ್ಲ. ಇಲ್ಲಿ ಪೂಜೆ ಮಾಡೋದಕ್ಕೆ ದುಡ್ಡು ಎಷ್ಟು ಇಸ್ಕೊಂಡ್ರಿ ನೀವು? ನಮ್ಮ ಹತ್ರ ಯಾವ್ದು ಕೊಟ್ಟಿಲ್ಲ. ಹಾಗೆ ಭಗವಂತನ ನಂಬಿ ನಿಮ್ಮ ಕಷ್ಟ ಎಲ್ಲ ನಿರ್ವಹಣೆ ಆಗ್ತಾ ಇದೆ. ಗುರುಗಳೇ ನಮಸ್ತೆ. ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಎಷ್ಟು ದಿನಗಳಿಂದ ಬರ್ತಾ ಇದೀರಾ? ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ನಾನು ಇಲ್ಲಿಗೆ ದೇವಸ್ಥಾನಕ್ಕೆ ಬರೋ ಸ್ಟಾರ್ಟ್ ಮಾಡಿದ್ದೀನಿ. ಶಿವರಾತ್ರಿ ಟೈಮ್ ಅಲ್ಲಿ ನನಗೆ ಇಲ್ಲಿ ಅಡಿಗೆ ಮಾಡ್ಕೊಡ್ಲಿಕ್ಕೆ ಹೇಳಿದ್ರು. ಆಯ್ತು ಸ್ವಾಮಿ ಮಾಡ್ಕೊ. ಅವರೇ ಕೇಳಿದ್ದ ಅಥವಾ ನೀವೇ? ನನ್ನ ತಮ್ಮನ ಹತ್ರ ಹೇಳಿ, ನನ್ನ ತಮ್ಮನ ಬಂದೆ ನನ್ನ ಹತ್ರ ಹೇಳ್ದ. ಅವಾಗ ಆಯ್ತು ಗಣ ಮಾಡ್ಕೊಡೋಣ ದೇವರಿಗೆ ಅಂತ ಹೇಳಿ ಒಪ್ಕೊಂಡೆ. ಒಪ್ಕೊಂಡ ನಂತರ ಇಲ್ಲಿ ಬಂದು ಅಡಿಗೆ ಮಾಡಿದ ನಂತರ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರು ಕೂಡ ಹೇಳಿದ್ರು. ನಾವಿಲ್ಲ 500 ಜನಕ್ಕೆ ಅಂತ ಹೇಳಿ 400ರಿಂದ 500 ಜನಕ್ಕೆ ಅಂತ ಹೇಳಿ ಅಡಿಗೆ ಮಾಡಿದ್ದು. 1,500 ಜನ ತನಕ ಊಟ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಯ್ತು, ಇದು ಹೆಂಗೆ ಆಗಿದೆ. ಇದು ರೈಸು ನಾವು ತುಂಬತಾನೆ ಇದೀವಿ, ಮತ್ತೆ ಅಲ್ಲಿ ರೈಸ್ ಎಷ್ಟಿತ್ತು ಅಷ್ಟೇ ಇದ್ದಂಗಿದೆ, ಒದಗ್ತಾ ಇದೆ ಜಾಸ್ತಿ. ಭಗವಂತ ಏನವ್ರು ಏನು ಅಂತ ನನಗೆ ಗೊತ್ತಾಗಿಲ್ಲ. ಇದೊಂದು ನನಗೆ ತುಂಬಾ ಆಶ್ಚರ್ಯವಾದ ವಿಷಯ ಹೇಳ್ಬೇಕಂತಂದ್ರೆ. ನನಗೆ ಆಶ್ಚರ್ಯ ಆಯ್ತು. ನಾನು ತುಂಬಾ ಕಡೆ ಮಾಡಿದ್ದೀನಿ, ಈ ತರ ನನಗೆ ಎಲ್ಲೂ ಆಗ್ಲಿಲ್ಲ. ಇಲ್ಲಿ ಆ ತರ ಘಟನೆ ಆಯ್ತು. ಅದು ಭಗವಂತನ ದಯೆನೇ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡೆ ಇಲ್ಲಿ ಭಗವಂತನ ಹತ್ರ. ನನ್ನ ಕಷ್ಟಗಳು ಅಲ್ಪ ಸ್ವಲ್ಪ ಮಟ್ಟಿಗೆ ಪರಿಹಾರನೂ ಕೂಡ ಆಗಿದೆ. ನನ್ನ ಲೈಫಲ್ಲಿ ಕೂಡ ಇವಾಗ ನಾನು ಈ ಭಗವಂತ ಈ ಸನ್ನಿಧಾನಕ್ಕೆ ಬಂದ ಮೇಲೆ ನನ್ನ ಲೈಫಲ್ಲಿ ನಾನು ತುಂಬಾ ಚೆನ್ನಾಗೂ ಇದ್ದೀನಿ. ಮತ್ತೆ ಇಲ್ಲಿ ಬಂದು ನಾನು ಅನ್ನದಾಸೋಹಕ್ಕೆ ನಾನು ಮಾಡಿಕೊಟ್ಟ ನಂತರ ನನಗೆ ಕೆಲಸಗಳು ಹೆಚ್ಚಾಗಿ ಸಿಗ್ತಾ ಇವೆ.